ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಗೋಧಿ ಹಿಟ್ಟಿನ ಪೂರಿ ಬಟಾಣಿ ಗ್ರೇವಿ ಮಾಡಿ ತೋರಿಸ್ತೀನಿ. ಒಳ್ಳೆ ಕಾಂಬಿನೇಷನು, ಸೂಪರ್ ಟೇಸ್ಟಿ ಆದಂಥದ್ದು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಇಷ್ಟ ಆಗೋಂಥ ಪೂರಿ. ಈಗೊಂದು ಬೌಲಿಗೆ 2 ಸಣ್ಣ ಬೌಲಿಗೆ ಗೋಧಿ ಹಿಟ್ಟು ಹಾಕೋತೀನಿ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಏನು ಮಾಡ್ರೂ ಗೋಧಿ ಹಿಟ್ಟಿನಾಗನ ಮಾಡ್ತೀವಿ. ಹೋಳ್ಗೆ ಮಾತ್ರ ಮೈದಾ ಹಿಟ್ಟಿನಾಗ ಮಾಡ್ತೀವಿ. ಗೋಧಿ ಹಿಟ್ಟಿನಾಗ ಸರಿಯಾಗಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಈಗ ನೋಡ್ರಿ, ಈಗ ಒಂದು 4 ಜನಕ್ಕಾಗಷ್ಟು ಪೂರಿ ಮಾಡಕತ್ತೀನಿ. ಅದಕ್ಕೆ ಚಿಟಿಕೆ ಉಪ್ಪು ಹಾಕೋನು, ಒಂದು 1/4 ಸ್ಪೂನ್ ಸಕ್ಕರೆ ಹಾಕೋನು. ಸಕ್ಕರೆ ಹಾಕಲೇಬೇಕು, ಒಳ್ಳೆ ಕಲರು ಟೇಸ್ಟಿಗೆ. ಸ್ವಲ್ಪ ನೀರು ಹಾಕೊಂಡು ಕಲಸೋನು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಡಬೇಕು. ಇದೇನು ನೆನಿಬೇಕು ಅಂತೇನಿಲ್ಲ. ಗ್ರೇವಿ ಮಾಡ್ಕೊಳೋವರೆಗೆ ನಾದಿಟ್ಬಿಟ್ರೆ ಆಯಿತು. ಸ್ವಲ್ಪ ಸ್ಮೂತಾಗಿ ನಾದಬೇಕಿದ್ನ. ಗ್ಯಾಸ್ ಮೇಲೆ ಬಟಾಣಿ ಕುದಿಯೋಕಿಟ್ಟೇನಿ. ಈಗ ರಾತ್ರಿ ನೆನೆ ಹಾಕಿದ್ದೆ, ಬೆಳಿಗ್ಗೆ ಒಂದು 2 ಸೀಟಿ ಹೊಡಿಸ್ಕೊತೀನಿ. ಇದು ನೋಡಿರಿ, ಇಷ್ಟು ಸ್ಮೂತ್ ಇರ್ಬೇಕು ಹಿಟ್ಟು. ಮೇಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಪ್ಲೇಟ್ ಮುಚ್ಚಿ ಸೈಡಿಗಿಡನು. ಬಟಾಣಿ ಗ್ರೀನ್ ಕಲರ್ನೂ ಸಿಗ್ತಾವೆ, ವೈಟ್ ಸಿಗ್ತಾವೆ. ವೈಟ್ ನಾನು ಇಲ್ಲೇ ಹಾಕಿದ್ದು. ರಾತ್ರಿ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಕುಕ್ಕರ್ನಾಗ ಹಾಕಿ 1-2 ಸೀಟಿ ಹೊಡಿಸ್ಬೇಕು ಇಟ್ಟೇನಿ. ಈ ಹಿಟ್ಟು ಸೈಡಿಗಿಡನು. ಈ ಥರ ಬಟಾಣಿ ನಾನು ಹಾಕಿದ್ದು. ಈಗ ಹಸಿ ಬಟಾಣಿ ಬರಾಕತ್ತಾವು, ಅವನ್ನ ಕೂಡ ಮಾಡ್ಬೋದು. ಇದಕ್ಕೆ ನೋಡಿರಿ, 1 ಟೊಮೆಟೊ, 1 ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಗೋಡಂಬಿ ತೊಗೊಂಡೇನಿ ಒಂದು 4 ಪೀಸು. 4 ಪೀಸ್ ಗೋಡಂಬಿ ಅಥವಾ ಬಾದಾಮಿ ಹಾಕಿರ ಒಳ್ಳೆ ಟೇಸ್ಟ್ ಕೊಡ್ತಾವೆ ರೆಸಿಪಿಗಳು. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬರೋಣ. ಇದು ಹಸಿದ ರುಬ್ಬಾಕತ್ತನ್ನು ನಾನು ಫ್ರೈ ಮಾಡಿನೂ ರುಬ್ಬಬೋದು. ಹಸಿದ ರುಬ್ಬಿದ್ದನ್ನು ಒಗ್ಗರಣೆ ಒಳಗೆ ಚೆಂದ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕಿಡ್ತೀನಿ ಫೈನಲಾಗಿ. ನೈಸ್ ಪೇಸ್ಟ್ ಆಗಬೇಕು ಗ್ರೇವಿಗೆ, ಅಂದ್ರೆ ರುಚಿ ಬರೋದು. ನೋಡಿರಿ, ಈ ಥರ ರುಬ್ಬಿದ್ದಾಯಿತು. ಈಗ ಬಟಾಣಿ ಕಾಳು ಬೆಂದವು, ಒಗ್ಗರಣೆ ಹಾಕೋನು. ನೋಡಿರಿ ಎಷ್ಟು ಚಂದ ಬೆಂದವು. ಹಿಂಗೆ ಫ್ರೆಶ್ ಮಾಡ್ರೆ ಅವು ಮ್ಯಾಶ್ ಆಗಬೇಕು, ಆ ಥರ ಕುದಿಸ್ಬೇಕು. ಈಗೊಂದು ಫ್ಯಾನ್ ಇಡೋನು. ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಸೈಡ್ಗೆ ಟೀ ಕುದಿಯೋಕಿಟ್ಟೇನಿ. ಬೆಲ್ಲದ ಟೀ ನಾವು ಕುಡಿಯೋದು. ನೋಡಿರಿ, ಜೀರಿಗೆ ಹಾಕೋನು.
ಒಂದು ಕಡ್ಡಿ ಕರಿಬೇವು ಹಾಕೋಣ. ಈ ರುಬ್ಬಿದಂಥ ಪೇಸ್ಟ್ ಹಾಕಿಬಿಡೋಣ. ಇದ್ರಾಗ ಸಣ್ಣ ಉರಿಯೊಳಗೆ ಒಂದು 2 ನಿಮಿಷ ಚೆಂದಾಗಿ ಬೇಯಬೇಕು, ಯಾಕಂದ್ರೆ ಹಸಿ ಸ್ಮೆಲ್ ಹೋಗಬೇಕು. ಒಂದು ಸಲ ಈ ಥರ ಟ್ರೈ ಮಾಡಿರಿ, ಪದೇ ಪದೇ ಹಿಂಗೆ ಮಾಡ್ತೀರಿ, ಭಾಳ ರುಚಿ ಆಗ್ತದೆ. ಚಲೋ ಹೊತ್ನಾಗ ಕುದಿಬೇಕದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚಿಟಿಕೆ ಅರಿಶಿನ ಹಾಕೋಣ. ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಖಾರ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ರಿ. ನಾನು ಮೀಡಿಯಮ್ ಖಾರ ಮಾಡೋದು ನಮ್ಮ ಮನೆಯೊಳಗೆ. ಜೀರಾ ಪೌಡ್ರ್ ಹಾಕೋಣ ಒಂದು ಚಿಟಿಕೆ. ಒಂದು 1/4 ಸ್ಪೂನ್ ಗರಂ ಮಸಾಲ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಮೊದಲ ಹಾಕಬೇಕಾಯ್ತು, ಮರ್ತಿದ್ದೆ, ಈಗ ಹಾಕಕತ್ತಾನೆ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡೋಣ. ಇದು ತಳ ಹಿಡಿಬಾರ್ದು ಅಂತ ಬಟಾಣಿ ಕುದಿಸಿದಂಥ ಸ್ವಲ್ಪ ನೀರು ಹಾಕೋಣ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇದು ಚೆಂದ ಒಂದು 2-3 ನಿಮಿಷ ಹಾಕೋದ ನಂತರ ಬಟಾಣಿ ಹಾಕಿಬಿಡೋಣ. ಮತ್ತೊಂದು 2 ನಿಮಿಷ ಕುದಿಸಿದ್ರೆ ಸಾಕು. ಫೈನಲಾಗಿ ಕೊತ್ತಂಬರಿ ಹಾಕಿ ಸೈಡಿಗೆ ಇಡೋಣ. ಸೂಪರ್ ಆದಂಥ ಬಟಾಣಿ ಗ್ರೇವಿ ರೆಡಿ ಆಯಿತು. ಇನ್ನು ಪೂರಿ ಮಾಡೋಣ. ಗೋಧಿ ಹಿಟ್ಟಿನ ಪೂರಿ, ಹೆಲ್ದಿನೂ ಕೂಡ ರುಚಿನೂ ಕೂಡ. ಚಲೋ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ದಕೋಬೇಕು. ಅದನ್ನ ಹಿಟ್ಟು ಸ್ಮೂತ್ ಮಾಡ್ಕೋಬೇಕು. ಒಂದು ಚಪಾತಿ ಉಳ್ಳಿಯೊಳಗೆ 2 ಉಳ್ಳಿ ಮಾಡ್ಕೋಬೇಕು. ಒಂದು ಚಪಾತಿ ಉಳ್ಳಿಯೊಳಗೆ 2 ಪೂರಿ ಆಗ್ತಾವೆ. ನೋಡಿರಿ, ಇಷ್ಟಿಷ್ಟು ಉಳ್ಳಿ ಮಾಡ್ಕೊಳೋಣ. ಇದನ್ನು ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಬೋದು, ಹಿಟ್ಟು ಹಚ್ಚಾದ್ರೂ ಲಟ್ಟಿಸ್ಬೋದು. ನಾ ಹಿಟ್ಟು ಹಚ್ಚಿ ಲಟ್ಸೀನಿ.
ತೀರೆ ತಳ್ಳಗಲ್ಲ ತೀರೆ ದಪ್ಪಗಲ್ಲ ಮೀಡಿಯಮ್ ಆಗಿ ಲಟ್ಟಿಸ್ಬೇಕಂದ್ರೆ ಪೂರಿ ಉಬ್ತಾವೆ. ಪೂರಿ ಉಬ್ಬಬೇಕು ಅಂದ್ರೆ ತೆಳ್ಳಗಿರಬಾರ್ದು, ದಪ್ಪ ಇರಬಾರ್ದು, ಮೀಡಿಯಮ್ ಆಗಿ ಲಟ್ಟಿಸ್ಬೇಕು. ಎರಡು ಲಟ್ಟಿಸಿ ತೋರಿಸೇನೆ ನಿಮಗಿಲ್ಲಿ. ಎಣ್ಣೆ ಕಾದಿರ್ಬೇಕು, ಕಾಯಕ್ಕಿಟ್ಟೇನೆ ಆಲ್ರೆಡಿ ಕಾದೈತೆ ಎಣ್ಣೆ. ಕಾದಂಥ ಎಣ್ಣೆಯೊಳಗೆ ಒಂದೊಂದೇ ಪೂರಿ ಬಿಟ್ಟು ಸ್ವಲ್ಪ ಫ್ರೆಶ್ ಮಾಡ್ಬೇಕು. ಅದಕ್ಕೆ ಈ ಥರ ಫ್ರೆಶ್ ಮಾಡಿದಾಗ ಉಬ್ಬಿ ಬರ್ತಾವೆ. ಈ ಥರ ಕಲರ್ ಕೆಂಪಾಗಿ ಬೇಯಿಸ್ಕೊಂಡ್ರೆ ರುಚಿ ಜಾಸ್ತಿ ಪೂರಿ. ತೆಗೆದು ತೋರಿಸ್ತೇನೆ ನೋಡಿರಿ, 2-3 ಮಾಡಿ ತೋರಿಸ್ತೇನೆ ನಿಮಗೆ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ರೊಟ್ಟಿ ಚಪಾತಿ ಪ್ರತಿದಿನ ತಿಂದು ಬೇಜಾರಾದಾಗ ಈ ಥರ ಗೋಧಿ ಹಿಟ್ಟಿನ ಪೂರಿನ ಮಾಡ್ತಿರ್ತೇವೆ ನಾವು. ಎಣ್ಣೆ ಹಿಡ್ದಿಲ್ಲ, ಸ್ಮೂತಾಗಿ ಬಂದವು. ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ, ಪ್ಲೇಟಿಗೆ ಸರ್ವ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿರಿ. ರೆಡಿ ಆಯ್ತು ನೋಡಿರಿ, ಬಟಾಣಿ ಗ್ರೇವಿ ಮತ್ತು ಗೋಧಿ ಹಿಟ್ಟಿನ ಪೂರಿ. ಎಷ್ಟು ಸ್ಮೂತಾಗಿ ಬಂದವು ನೋಡಿರಿ, ಎಣ್ಣೆ ಹಿಡ್ದಿಲ್ಲ ಏನಿಲ್ಲ, ಸೂಪರ್ ಬಂದವು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಎಲ್ರಿಗೂ ನಮಸ್ಕಾರ ರೀ.